ಆಲ್ಮೋಸ್ಟ್ ಅವರು ಕಾಲೇಜ್ ಮುಗಿಸಿ ಇನ್ನೇನ್ ಜಾಬ್ ಸೇರೋ ಹೊತ್ತಿಗೆ ಆ ಇಬ್ರು ಕೂಡ ಮದ್ವೆ ಆದ್ರು. ಪ್ರತಿ ವರ್ಷವೂ ರಾಖಿ ಹಬ್ಬವನ್ನು ಆಚರಿಸ್ತಿದ್ರು. ಇದನ್ನ ನನ್ ಬಹಳ ವಿಚಿತ್ರ ಅನ್ಸ್ತು. ಆ ಟೈಮಲ್ಲಿ ನಮ್ಗಿದು ಶಾಕ್ ಅನ್ಸಿತ್ತು. ಬಟ್ ಮನೆಯವರು ಸಹ ಅದನ್ನ ಹಾಗೆ ತಗೊಂಡು ಯಾವ ರೀತಿಯಾಗಿ ಅವ್ರು ಸ್ವೀಕರಿಸಿದ್ರು ಅಂದ್ರೆ, ರಕ್ಷಾ ಬಂಧನ ಅನ್ನೋದು ಕೇವಲ ಅಣ್ಣ ತಂಗಿ ಆಚರಣೆ ಮಾಡೋದಲ್ಲ, ನಿನಗೆ ಎಲ್ಲಿ ರಕ್ಷೆ ಸಿಗುತ್ತೋ ಅಲ್ಲಿ ನೀನು ಕಟ್ಟಿ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋವಂಥದ್ದು. ಆದ್ರೆ ಒಂದು ಮೆಚುರಿಟಿಗೆ ಬಂದ ಮೇಲೆ ನಿಮ್ಗೆ ಆ ಭಾವನೆ ಇದೆ, ಮದ್ವೆ ಆಗ್ತೀರಾ ಅಂದ್ರೆ ನಾವು ನಿಂತು ಮಾಡ್ತೀವಿ ಅನ್ನುವಂಥದ್ದನ್ನ ಅವರು ಮನೆಯವರ ಆ ಟೈಮಲ್ಲಿ ನಡೆಸ್ಕೊಟ್ರು. ಬಟ್ ನನಗೆ ಇಲ್ಲಿ ಒಂದು ವಿಚಾರ ಏನ್ ಅನ್ಸೋದು ಅಂದ್ರೆ, ನಾವು ರಕ್ಷೆಯನ್ನ ಕಟ್ಟುವಾಗ ಯಾವ ಭಾವನೆ ನಮ್ಮಲ್ಲಿ ಇರ್ತದೆ, ಅದ್ರ ಕ್ಲಾರಿಟಿ ಇರ್ತದಾ ಅನ್ನುವಂಥದ್ದು. ಇದು ಬಹಳ ಕಷ್ಟಕರವಾದಂತಹ ಪ್ರಶ್ನೆ. ಒಂದು ಸಿಂಪಲ್ ಆಗಿ ಏನು ಹೇಳ್ಬೋದು ಅಂತಂದ್ರೆ, ಅವರವರ ಭಾವಕ್ಕೆ ಅವರವರ ಭೂತಿಗೆ ಅಂತ. ಅಂದ್ರೆ ರಕ್ಷಾಬಂಧನ ಅಂತ ಬಂದಿದ್ದೆ, ನಾನು ಅವಾಗಲೇ ಹೇಳಿದೆ, ಒಬ್ಬರನ್ನ ಒಬ್ಬರು ರಕ್ಷಣೆ ಮಾಡೋದಿಕ್ಕೆ ಅಂತ. ಇದರಲ್ಲಿ ಎಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಅಥವಾ ನನಗಿರುವಂತಹ ಅಲ್ಪಜ್ಞಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಇದು ತಂಗಿ ಅಣ್ಣನಿಗೆ ಕಟ್ಟಬೇಕು ಅಥವಾ ಇವರಿಗೆ ಕಟ್ಟಬೇಕು ಅಂತ ಹೇಳಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಕಾಲಕ್ರಮೇಣ ಬರ್ತಾ ಬರ್ತಾ ಹೋದ ಹಾಗೆ ಇದೊಂದು ಸಂಪ್ರದಾಯ ಬಹುಶಃ ಭಾರತದಲ್ಲಿ ಬೆಳ್ಕೊಂಡು ಬಂದಿದೆ. ತಂಗಿ ಅಣ್ಣನಿಗೆ ಪ್ರೀತಿಯಿಂದ ರಕ್ಷೆಯನ್ನು ಕಟ್ಟಬೇಕು, ಅವನನ್ನು ರಕ್ಷಣೆ ಮಾಡು ಅಂತ ಹೇಳಿ ಕೇಳಬೇಕು ಅಂತ ಹೇಳಿ. ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂತಂದ್ರೆ, ಇವತ್ತದು ಎಷ್ಟೋ ಜನ ನಾವು ಹೈಸ್ಕೂಲ್ನಲ್ಲಿ ಹೇಳೋದಕ್ಕೆ ಬೇಜಾರಾಗ್ತಾ ಇದೆ, ಹೈಸ್ಕೂಲಿಗೆ ಹೋಗ್ತಾರೆ, PUCಗೆ ಹೋಗ್ತಾರೆ, ಆಗ್ಲೇ ಲವ್ ಇನ್ನೊಂದು ಮತ್ತೊಂದು. ಆ ವಯಸ್ಸಿನಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕಾಗುತ್ತೆ ಹೇಳಿ? ಆ ಪ್ರೀತಿ ಹೇಗೆ ಬರೋದಿಕ್ಕಾದ್ರೂ ಸಾಧ್ಯ ಅಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ಕೆಲವು ಸಲ ಯಾರೋ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತನೋ, ಅಥವಾ ನಾನು ಹಿಂದೆ ಬಿದ್ದಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರನೋ ಹೋಗಿ ಅವನಿಗೆ ಬಲವಂತವಾಗ್ಲೋ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ರಕ್ಷೆಯನ್ನ